ಹಲೋ ಸ್ಟೂಡೆಂಟ್ಸ್, ಇದು ನೋಡಿ ಇಂಪಾರ್ಟೆಂಟ್ ಅಪ್ಡೇಟು ಚೇಂಜ್ ಆಫ್ ಕಾಲೇಜ್ ಬಗ್ಗೆ. ವಿ ಟಿ ಯೂನಿವರ್ಸಿಟಿಲಿ ಫಿಫ್ತ್ ಸೆಮ್ಗೆ ಯಾರು ಚೇಂಜ್ ಆಫ್ ಕಾಲೇಜ್ ತೊಗೊಬೇಕಿದ್ದಾರೆ, ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ನೋಡಿ. ಡೇಟ್ ಸ್ಟಾರ್ಟ್ ಆಗ್ತಾ ಇದೆ 25th. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ SNQ ಕೋಟಾ ಇರೋರು ಮಾಡೋಕ್ಕಾಗಲ್ಲ. ಇನ್ನೊಂದೇನೆಂದರೆ NOC ತೊಗೋಬೇಕು. ಯಾವ ಕಾಲೇಜಿಂದ ನೀವು ಹೋಗ್ತಾ ಇದ್ದೀರಾ ಅಲ್ಲಿಂದ, ಮತ್ತು ಯಾವ ಕಾಲೇಜ್ ಹೋಗ್ತಾ ಇದ್ದೀರಾ ಅಲ್ಲಿಂದ, ಮತ್ತು ಯಾವ ಕಾಲೇಜ್ ಹೋಗ್ತಾ ಇದ್ದೀರಾ ಅಲ್ಲಿ ನ್ಯೂಮರಿಕಲ್ಸಲ್ಲಿ ಮೆನ್ಷನ್ ಮಾಡಬೇಕು ಎಷ್ಟು ವೇಕೆನ್ಸಿ ಇದೆ ಅಂತ. ಸೊ ಆಮೇಲೆ ಚೇಂಜ್ ಆಫ್ ಕಾಲೇಜ್ ಮಾಡೋ ಟೈಮಲ್ಲಿ ಯಾವುದೇ ಇರೋ ಕಾಲೇಜು ಮತ್ತು ಹೋಗ್ತಿರೋ ಕಾಲೇಜು ಅಲ್ಲಿ ಎಲ್ಲರೂ ಕೂಡ 75%ಗಿಂತ ಅಡ್ಮಿಷನ್ ಡೌನ್ ಆಗಬಾರ್ದು ಅಲ್ಲಿ ಟೋಟಲ್ ಸ್ಟ್ರೆಂತ್. ಸೊ ಆಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ, ₹600 ಕೊಟ್ಟು PTU ಪೋರ್ಟಲ್ಗೆ ಹೋಗಿ ಎಲ್ಲ ಫೀಸಸ್ ಎಲ್ಲ ಪೇ ಮಾಡಿ. ಸೊ ಈ ರೀತಿ ಎಲ್ಲ ನೀವು ಮಾಡಿಕೊಂಡ್ರೆ ನೀವು ಚೇಂಜ್ ಆಫ್ ಕಾಲೇಜ್ ಆರಾಮಾಗಿ ಮಾಡ್ಕೊಬೋದು. ಗೈಸ್, ಇದೇ ರೀತಿ ವಿ ಟಿ ಯೂನಿವರ್ಸಿಟಿ ರಿಲೇಟೆಡ್ ಯಾವುದೇ ಅಪ್ಡೇಟ್ಸ್ ಇರ್ಬೋದು, ಎಕ್ಸಾಮಿನೇಷನು ರಿಸಲ್ಟು, ಚೇಂಜ್ ಆಫ್ ಕಾಲೇಜು ರಿಸಲ್ಟ್ಸು, ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮು, ಸೊ AICT ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು, ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಸಿಗುತ್ತೆ. ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.